गणेशोत्सव सुरू होण्यापूर्वी शहरातील रस्त्यांची दुरुस्ती पूर्ण करण्यात येईल, अशी माहिती जिल्हाधिकारी मोहम्मद रोशन यांनी दिली. गुरुवारी बेळगाव येथील कुमार गंधर्व कला मंदिरात आयोजित गणेशोत्सव पूर्वतयारी बैठकीत ते बोलत होते. बेळगावमध्ये दरवर्षी मोठ्या उत्साहात सार्वजनिक गणेशोत्सव साजरा केला जातो. ही परंपरा यंदाही कायम ठेवली जाईल. गेल्या महिन्याभरापासून जिल्हा प्रशासन, हेस्कॉम, वन विभाग, महापालिका आणि शहर पोलीस विभाग गणेशोत्सव सुरळीत पार पाडण्यासाठी तयारी करत असल्याचे त्यांनी सांगितले. ನಾವು ಪ್ರತಿ ದಿವಸ ಒಂದು 3 ರೋಡ್ ನಾವು ಡಿವೈಡ್ ಮಾಡಿಕೊಂಡು ಬೆಳಿಗ್ಗೆ ಹೋಗಿ ಅಲ್ಲಿ ನಿಂತ್ಕೊಂಡು ಗಣೇಶೋತ್ಸವ ಶುರುವಾಗುವ ಮುಂಚೆ ನಾವು ಈ ಕೆಲಸಗಳನ್ನು ಪೂರ್ತಿ ರೂಪದಲ್ಲಿ ಪೂರ್ಣ ಮಾಡಿಕೊಡ್ತೀವಿ ಅಂತ ಹೇಳಿ ನಿಮಗೆ ನಾನು ಆಶ್ವಾಸನೆ ಕೊಡ್ತಾ ಇದ್ದೀನಿ. ಎಲ್ಲರ ಪರವಾಗಿ ಆಶ್ವಾಸನೆ ಮಾಡಬೇಕು. ಎರಡನೇದು, ಈಗ ಹೆಸ್ಕಾಮ್ದು ಹಿಂದಿನ ವರ್ಷ ಇಡೀ ಬಿಲ್ 8.5 ಲಕ್ಷ ಆಗಿದೆ ಅಂತ ಅಂದ್ರೆ ಇದರ ಅರ್ಥ ಏನಂದ್ರೆ ನಾವು ನೀವು ಒಂದು ಬಿಲ್ ಫ್ರೀ ಮಾಡಿಬಿಟ್ಟಿದ್ದೀವಿ. ಈಗ ಇವತ್ತು ಸ್ವಲ್ಪ ಹೆಚ್ಚಾಗ್ಬೋದು, ಒಂದು 10 ಲಕ್ಷ ಒಳಗಡೆ ಆಗುತ್ತೆ. ಸೊ अभी ऐसा बोल के ज्यादा करंट खर्च मत करो, ज्यादा लाइट मत अभी उसको खर्च करो. ठीक है, ಇದು 10 ಲಕ್ಷದ ಒಳಗಡೆ ನಾವು ನಮ್ಮ ಫಂಡ್ ಮತ್ತೆ ಕಾರ್ಪೊರೇಷನ್ ಮೇಯರ್ ಅವರು ಹೇಳಿದ್ದಾರೆ. ಸೊ ನಾವೆಲ್ಲರೂ ಸೇರಿ ಅದನ್ನು ನಾವು ಮಾಡಿಕೊಡ್ತೀವಿ. ಇದು ಒಂದು ಮಾದರಿ ಅಂದ್ರೆ ಇಡೀ ಜಿಲ್ಲಾಡಳಿತ, ಕಾರ್ಪೊರೇಷನ್, ಪೊಲೀಸ್ ಇಲಾಖೆ ನಾವೆಲ್ಲರೂ ನಮ್ಮ ಮಹಾಮಂಡಳಿಗಳ ಜೊತೆ ಒಂದಾಗಿ ಕೆಲಸ ಮಾಡಿದ್ವಿ ಅಂದ್ರೆ ನಾವು ಏನೇನು ಸಾಧನೆ ಮಾಡಬಹುದಂತ ತೋರಿಸಲಿಕ್ಕೆ ಇದೊಂದು ಮಾದರಿ. ತಮ್ಮೆಲ್ಲರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳು ಹೇಳಲಿಕ್ಕೆ ಬಯಸ್ತೀನಿ. ಏನ್ ಕೋಆಪರೇಷನ್ ಕೊಡ್ತೀವಿ ನೀವು ಪ್ರತಿ ವರ್ಷ? ಒಳ್ಳೆ ಕೋಆಪರೇಷನ್, ಅದೇ ರೀತಿಯ ಕೋಆಪರೇಷನ್ ಈ ವರ್ಷ ಕೊಡಬೇಕು. ಹೌದು, ಸಣ್ಣ ಪುಟ್ಟ ಹೆಚ್ಚು ಕಡಿಮೆಗಳು ಇರ್ತವೆ. ಲಾಸ್ಟ್ 3-4 ಇಯರ್ಸ್ ಇಂದ ಇಂಪ್ರೂವ್ ಮಾಡ್ಕೊಂಡು ಬಂದಿರಿ. ಈ ವರ್ಷ ಪೊಲೀಸ್ ಕಮಿಷನರ್ ಏನ್ರಿ 4 ತಿಂಗಳಿಂದ ಎಲ್ಲ ಕಡೆ ಓಡಾಡಿ ಒಂದೊಂದು ನ್ಯೂನತೆಗಳನ್ನು ನೋಡಿ, ಅದೇ ರೀತಿ ನಮ್ಮ ಕಾರ್ಪೊರೇಷನ್ ಕಮಿಷನರ್ 4 ತಿಂಗಳಲ್ಲ 2 ತಿಂಗಳಿಗೆ ಅವರು ಸ್ವಲ್ಪ ಇದ್ದಲ್ಲಿ ಓಡಾಡಿ ಎಲ್ಲ ನೋಡಿ ಏನೇನು ನ್ಯೂನತೆಗಳನ್ನು ಅವರು ಸಾಲ್ವ್ ಮಾಡಲಿಕ್ಕೆ ಅವರ ಹಂತದಲ್ಲಿ ಆಗುತ್ತೆ ಅದನ್ನು ಪ್ರಯತ್ನ ಮಾಡಿದ್ದಾರೆ. ಲಾಸ್ಟ್ ಒಂದು ಹೆಜ್ಜೆ ಇದೆ, 1 ಮಂತ್. ಇದರಲ್ಲಿ ನಾವೆಲ್ಲರೂ ಒಂದಾಗಿ ಏನೇನು ನ್ಯೂನತೆಗಳಿದಾವೆ ಅದನ್ನು ನಾವು ಸಾಲ್ವ್ ಮಾಡೋಣ. ನಮ್ಮ ಜೊತೆ ತಾವೆಲ್ಲರೂ ಕೈ ಜೋಡಿಸ್ಕೊಂಡು ಬಂದಿದ್ದೀರಿ. ಈ ವರ್ಷನೂ ಕೈ ಜೋಡಿಸ್ತೀರಂತ ನನಗೆ ಪೂರ್ತಿ ನಂಬಿಕೆ ಇದೆ. ಈ ವರ್ಷನೂ ನಾವು ಬಹಳ ಉತ್ತಮವಾದಂತ ಗಣೇಶ ಚತುರ್ಥಿ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಸೌಹಾರ್ದತೆ. ನಾವೆಲ್ಲರೂ ಒಂದೇ, ನಮ್ಮ ಹಬ್ಬ ನಿಮ್ಮ ಹಬ್ಬ ಅಂತ ಏನಿಲ್ಲ. मैं तो हमेशा फर्स्ट है हर एक फेस्टिवल. ಈ ಸೌಹಾರ್ದತೆ ಇದ್ದಾಗ ಬೆಳಗಾವಿನಲ್ಲಿ ತಾವು ನೋಡಬಹುದು, ನಗರದಲ್ಲಿ, ಇಡೀ ಜಿಲ್ಲೆಯಲ್ಲಿ ಎಲ್ಲರೂ ಎಷ್ಟು ಪ್ರೀತಿಯಿಂದ ನಾವಿದ್ದೀವಿ. ಈ ಸೌಹಾರ್ದತೆಯನ್ನು ನಾವು ಕಾಪಾಡ್ಕೋಬೇಕು. ಹಾಗೂ ಎಲ್ಲರಿಗೂ ಈ ಸೌಹಾರ್ದತೆ ಬಗ್ಗೆ ನಾವು ಮಾದರಿಯಾಗಿ ತೋರಿಸಬೇಕು. ಈ ವರ್ಷನೂ ನಾನು ಪ್ರತಿ ಒಂದು ಹೆಜ್ಜೆನಲ್ಲಿ ನಮ್ಮ ಮಹಾಮಂಡಳಿಯವರ ಜೊತೆ ನಾನು ಇರ್ತೀನಿ, ನಮ್ಮ ಕಾರ್ಪೊರೇಷನ್ ಇರುತ್ತೆ, ನೀವು ನನ್ನ ಜೊತೆ ಇರ್ತೀರಾ. ಈ ಒಂದು ಮಾದರಿ ಇಡೀ ಬರೇ ನಮ್ಮ ನಗರಕ್ಕೆ ಅಲ್ಲ, ಜಿಲ್ಲೆಗೆ ಅಲ್ಲ, ರಾಜ್ಯಕ್ಕೂ ಅಲ್ಲ, ಇಡೀ ದೇಶಕ್ಕೆ ನಾವು ತೋರಿಸಬೇಕಂತ ತಮಗೆ ನಾನು ಮನವಿ ಮಾಡಿಕೊಳ್ತಾ ನಮ್ಮ बहुत जबरदस्त काम किया हमने पिछले 2-3-4 साल में, इस साल भी करें. एंड आप सब हमारे भाई हो, हम सब मिलकर काम करेंगे. इस बार भी एकदम रोशन करेंगे. थैंक यू. गणेश मंडळाचे अध्यक्ष विकास कलघटगी यांनी सांगितले की यंदा शहरात 378 सार्वजनिक गणेश मूर्तींची प्रतिष्ठापना होणार आहे. उपमहापौर हनुमंत कोंगाळी म्हणाले की सार्वजनिक गणेशोत्सव यशस्वी उत्साहात पार पडणे ही सर्वांची जबाबदारी आहे. ವಿವಿಧ ಗಣೇಶ ಮಂಡಳಿ, ಉತ್ಸವ ಕಮಿಟಿ ಎಲ್ಲ ಅಧ್ಯಕ್ಷರಿಗೆ ಮತ್ತು ಪದಾಧಿಕಾರಿಗೆ ಇವತ್ತಿನ ದಿವಸ ಮುಂಬೈ ಇರ್ಬೋದು, ಪುಣೆ ಇರ್ಬೋದು, ಅದನ್ನು ಹೊರತುಪಡಿಸಿದರೆ ಅತಿ ವಿಜೃಂಭಣೀಯವಾಗಿ ಆಚರಣೆ ಮಾಡೋದು ನಮ್ಮ ಬೆಳಗಾವಿ ಮಹಾನಗರ ಪಾಲಿಕೆ. ಅದು ನಮ್ಮ ನಿಮ್ಮೆಲ್ಲರಿಗೆ ಹೆಮ್ಮೆಯ ವಿಷಯ. ಈ ಕಾರ್ಯಕ್ರಮವನ್ನು
ಎಲ್ಲರೂ ಕೂಡಿ ಆಚರಣೆ ಮಾಡಿ ಅದನ್ನು ಯಶಸ್ವಿಗೊಳಿಸಬೇಕಾದದ್ದು ನಮ್ಮ ಎಲ್ಲ ನಾಗರಿಕರ ಕರ್ತವ್ಯ ಕೂಡ ಹೌದು. ಆದರೆ ಈ ಒಂದು ಗಣೇಶ ಉತ್ಸವ ಮಂಡಳಿಯಲ್ಲಿ 23 ಇಲಾಖೆಗಳು ಭಾಗವಹಿಸಿ ಎಲ್ಲರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನೆರವೇರುತ್ತದೆ. ಯಾಕಂದರೆ ಪೊಲೀಸ್ ಅಧಿಕಾರಿಗಳಿರ್ಬೋದು, ಜಿಲ್ಲಾಡಳಿತ ಇರ್ಬೋದು, ನಮ್ಮ ಮಹಾನಗರ ಪಾಲಿಕೆ ಇರ್ಬೋದು, ಎಲ್ಲರೂ ಕೂಡ ಅದರಲ್ಲಿ ಸತತವಾಗಿ ಅಂದರೆ 11 ದಿವಸ ಅಲ್ಲದೆ ಪೂರ್ವ ಭಾವಿ ಈಗಾಗಲೇ ನಮ್ಮ ಮಹಾನಗರ ಪಾಲಿಕೆಯಿಂದ ನಾವು ವಾಟ್ವಾಲ್ಸ್ ಇರ್ಬೋದು, ಈಗ LNTದವ್ರಿಗೂ ಆಲ್ರೆಡಿ ನಮ್ಮ ಇವರು ಹೇಳಿದ್ದಾರೆ. ಅವ್ರಿಗೆ ಏನಪ್ಪ ಅಂದರೆ ಈಗ ಡಿಗ್ಗಿಂಗ್ ಕೆಲಸ ಬಂದ್ ಮಾಡಿರಿ, ಯಾವ ತಗ್ಗು ಗುಂಡಿಗಳನ್ನು ತೆಗೆದರೆ ಗಣೇಶ ವಿಸರ್ಜನೆ ಮಾರ್ಗ ಇರ್ಬೋದು, ಬರ್ತಕ್ಕಂಥ ಮಾರ್ಗ ಇರ್ಬೋದು ಅಂತ ಏನೂ ತೊಂದರೆ ಆಗದಂಗೆ ಅದನ್ನು ಮೊದಲಿಗೆ ಮುಂಚೆ ವ್ಯವಸ್ಥಿತವಾಗಿ ಮಾಡಿಕೊಡುವಂಥ ಇನ್ಸ್ಟ್ರಕ್ಷನ್ ಆಲ್ರೆಡಿ ಈಗ ಆಯುಕ್ತರ ಮುಖಾಂತರ ಅವ್ರಿಗೆ ನೀಡಿದೆ. ಆದರೂ ಕೂಡ ಅವ್ರು ಇಷ್ಟು ವರ್ಷದಾಗ ಮುಗಿಸ್ಬೇಕಂತೇಳಿ ಅವ್ರೊಂದು ಇನ್ಸ್ಟ್ರಕ್ಷನ್ ಇರೋದ್ರಿಂದ ತಮ್ಮ ಕಡೆಗೆ ತಾವು ಗಮನ ಹರಿಸ್ತಾ ಇದ್ದಾರೆ. ಅದನ್ನು ಇನ್ನೊಂದ್ಸಲ ನಮ್ಮ ಕಮಿಷನರ್ ಸಾಹೇಬರು ಮತ್ತು ನಮ್ಮ ನಿಬಂಧಕರ ಮೇಡಮ್ ಅವರು ಫಾಲೋ ಅಪ್ ಮಾಡಿ ಕೇವಲ ಏನು ಕಟ್ಟಬೇಕಾಗಿಲ್ಲ ಅದನ್ನು ನಿಲ್ಲಿಸಿ ಈಗಾಗಲೇ ಹತ್ತಿರತಕ್ಕಂಥ ತಗ್ಗುಗಳನ್ನು ಸರಿಯಾಗಿ ವ್ಯವಸ್ಥಿತವಾಗಿ ಮುಚ್ಚಿ ಆ ಮಾರ್ಗಗಳನ್ನು ವ್ಯವಸ್ಥಿತ ಮಾಡಿ ಕಳಿಸ್ಬೇಕಂತೇಳಿ ನಾನು ಇನ್ನೊಮ್ಮೆ ತಮ್ಗೆ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದೀನಿ. ಅದಲ್ಲದೆ ನಮ್ಮ ಬೆಳಗಾವಿ ಮಹಾನಗರ ಪಾಲಿಕೆಯಿಂದ ಸಾಕಷ್ಟು ಕೆಲಸ ಕಾರ್ಯಗಳನ್ನು ನಾವು ಕೈಗೊಂಡಿದ್ದೀವಿ. ಈಗಾಗಲೇ ಸಾಕಷ್ಟು ಜನ ಮಾರ್ಗದರ್ಶನ ನೀಡಿದ್ದಾರೆ. ಅದರಲ್ಲಿ ನಮ್ಮ ಮಹಾನಗರ ಪಾಲಿಕೆಯಿಂದ ಇವೆಲ್ಲ ಬಣ್ಣಗಳನ್ನು 9 ಬಣ್ಣಗಳನ್ನು ಪೂಜೆ ಮಾಡುವವರು ಹೇಳಿದಂಗೆ ಇದನ್ನೆಲ್ಲನೂ ಸುಸಜ್ಜಿತವಾಗಿಗೊಳಿಸಿ ಅದನ್ನು ಸ್ವಚ್ಛಗೊಳಿಸಿ ಅಲ್ಲಿ ಕ್ರೇನ್ಗಳ ವ್ಯವಸ್ಥೆ ಇರ್ಬೋದು, ಮತ್ತೊಂದು ಇರ್ಬೋದು. ಈಗಾಗಲೇ ಭಾಳಷ್ಟು ಇನ್ಸ್ಟ್ರಕ್ಷನ್ ಕೊಟ್ಟ ಹಾಗೆ ಅಲ್ಲಿ ಎಕ್ಸ್ಟ್ರಾ ಏನು ಕ್ರೇನ್ ಆಪರೇಟರ್ ಇರ್ಬೋದು, ಟೆಕ್ನಿಷಿಯನ್ಸ್ ಇರ್ಬೋದು, ಆ ಗ್ಯಾಸ್ ಕಟ್ಟರ್ಗಳಿರ್ಬೋದು, ಇವೆಲ್ಲ ವ್ಯವಸ್ಥೆ ಪೂರ್ಣ ಜೊತೆ ಮಾಡ್ಕೋಬೋದು. ಯಾಕಂದ್ರೆ ಹಿಂದಿನ ಏನು ತಪ್ಪುಗಳಾಗ್ಯಾವ ಯಾವುದೇ ರೀತಿಯಿಂದ ನಡಿಬಾರ್ದು ವಿಸರ್ಜನೆ ಸಂದರ್ಭದಲ್ಲಿ. ಅದಲ್ಲದೆ ಇದನ್ನ 11 ದಿವಸ ವ್ಯವಸ್ಥಿತವಾಗಿ ನಡೆಯುವ ಹಾಗೆ ನಮ್ಮ ಸ್ವಚ್ಛತೆ ಕಾರ್ಯ ಇರ್ಬೋದು, ಮತ್ತೊಂದು ಇವೆಲ್ಲವನ್ನು ನೆರವೇರಿಸಬೇಕು. ಮತ್ತು ಅದಲ್ಲದೆ ಏನು ನಮ್ಮ ಕ್ರೇನ್ಗಳ ಭಾಳಷ್ಟು ಕಡೆ ಎಲ್ಲ ಕಡೆ ಕ್ರೇನ್ಗಳ ಅಂದ್ರೆ ಎಲ್ಲ ಕ್ರೇನ್ಗಳನ್ನು ಸುಸಜ್ಜಿತವಾಗಿರತಕ್ಕ ವ್ಯವಸ್ಥಿತವಾದಂಥ ಕ್ರೇನ್ಗಳನ್ನು ನೀವು ಮೊದಲೇ ಟೆಸ್ಟ್ ಮಾಡಿ ಅದನ್ನು ಇದು ಮಾಡಿ ವ್ಯವಸ್ಥೆ ಮಾಡಿಕೊಡ್ರಿ. ಅದಲ್ಲದೆ ಈಗ ನಮ್ಮ ಏನು ಈಜುಗಳದ್ದು ಎಕ್ಸ್ಪರ್ಟ್ಗಳನ್ನು ಕೂಡ 5 ಕಡೆ ಆದಾಗ ಇಮಿಡಿಯೇಟಾಗಿ ಏನು ಆಗಬಾರ್ದು ಇದಕ್ಕಾಗಿ ಎಕ್ಸ್ಟ್ರಾ 20 ಜನ ಈಜುಗಳ ಎಕ್ಸ್ಪರ್ಟ್ನ ಕರ್ಸಾರು. ಈ ರೀತಿ ಎಲ್ಲ ಸೌಲಭ್ಯಗಳನ್ನು ಮಹಾನಗರ ಪಾಲಿಕೆಯನ್ನು ಮಾಡ್ತಾ ಇದ್ವಿ. ಮತ್ತು ಪಾಟ್ವಾಲ್ಸ್ಗಳನ್ನು ತುಂಬುವಂಥ ಕೆಲಸ ಇದೆ. ಕೋಲ್ಡ್ ಪಾಟ್ವಾಲ್ಸ್ ಏನಿಲ್ಲ LNTದವ್ರು ಹೇಳಿದ್ರು ಮಹಾನಗರ ಪಾಲಿಕೆಯಿಂದ ನಾವು ಇಟ್ಕೊಂಡಿದ್ದು ಅದು ಕೂಡ ಆಗ್ತದೆ. ಅದನ್ನು ಇಮಿಡಿಯೇಟ್ ಆಗಿ ಈಗಾಗಲೇ ಟೆಂಡರ್ಗಳಾಗ್ಯಾವ. ನಮ್ಮಲ್ಲಿ ಕೆಲಸ ಕಾರ್ಯಕ್ಕೆ ನಾವು ಆದೇಶವನ್ನು ನೀಡಿದ್ದು ಅದನ್ನು ಇಮಿಡಿಯೇಟ್ ಆಗಿ ಅವನ್ನೆಲ್ಲ ಮೇನ್ ಮಾರ್ಗಗಳು ಯಾವುದೋ ಅದನ್ನು ಇಮಿಡಿಯೇಟ್ ಆಗಿ ಮಾಡಿಕೊಂಡು ಯಾವುದೇ ರೀತಿಯಿಂದ ತೊಂದರೆ ಆಗಲಾಗಿ ನಾವು ಮಹಾನಗರ ಪಾಲಿಕೆಯಿಂದ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ವಿವಿಧ ಕಾರ್ಯಕ್ರಮಗಳಿಗಾಗಿ ಸಾಕಷ್ಟು ನಮ್ಮ ಕಡೆಯಿಂದ ಈಗ ವ್ಯವಸ್ಥೆ ಮಾಡಿಕೊಟ್ಟಿದ್ವಿ. ನಾವು ಮಹಾನಗರ ಪಾಲಿಕೆ ಜಿಲ್ಲಾಡಳಿತ ಇರ್ಬೋದು, ಪೊಲೀಸ್ ಕಮಿಷನರ್ ಇರ್ಬೋದು, ಮಹಾನಗರ ಪಾಲಿಕೆ ಇರ್ಬೋದು, ಜಂಟಿಯಾಗಿ ಮತ್ತು ಏನಾಗಿದ್ದಾರೆ ಈಗ ಸಾಹೇಬರು ಹೇಳಿದ್ದಾರೆ DC ಸಾಹೇಬರು ಒಂದು 5 ಲಕ್ಷವರೆಗೆ ನಮ್ಮ DC ಇದರ ವತಿಯಿಂದ ಆಫೀಸ್ ವತಿಯಿಂದ ಎಲೆಕ್ಟ್ರಿಕಲ್ ಬಿಲ್ ಕೊಡ್ತೇವೆ. ನಿಮ್ಮ ಮಹಾನಗರ ಪಾಲಿಕೆ ವತಿಯಿಂದ ಒಂದು 5 ಲಕ್ಷ ಕೊಡ್ರಿ ಅನ್ನುವಂಥ ಮಾತನ್ನು ಹೇಳಿದ್ರು. ಅದನ್ನು ಕೂಡ ನಾವು ವ್ಯವಸ್ಥೆ ಮಾಡ್ತೇವೆ ಅನ್ನುವಂಥ ಮಾತನ್ನು ನಾನು ಹೇಳ್ತಾ ಮತ್ತು ಏನಾದರೂ ಆಗಿದ್ರು ಇಮಿಡಿಯೇಟ್ ಆಗಿ ತಮ್ಮ ಒಂದು ಬೈಠಕದಲ್ಲಿ ಕಮಿಷನರ್ ಅವರು ಮತ್ತು DC ಅವರು ಕೂತ ನೀವು ಒಂದು ಏನು ವ್ಯವಸ್ಥೆ ಮಾಡಬೇಕಾಗಿತ್ತು ಇಮಿಡಿಯೇಟ್ ಆಗಿ ಆಕ್ಷನ್ ತಗೋರಿ. ಅದನ್ನು ಮಹಾನಗರ ಪಾಲಿಕೆಯಿಂದ ನಾವು ವ್ಯವಸ್ಥಿತವಾಗಿ ಮಾಡಬೇಕು. ಈ ಹಬ್ಬವನ್ನು ಎಲ್ಲರೂ ಕೂಡಿ ಆಚರಣೆ ಮಾಡೋಣ. ಇದೊಂದು ಬೆಳಗಾವಿಗೆ ಒಂದು ಹೆಸರಾಗುವಾಗಿ ಮಾಡೋಣ. ಪ್ರತಿ ವರ್ಷ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳು ನಡೆದಿದ್ದರೆ ಅದನ್ನು ಸರಿಪಡಿಸ್ಕೊಂಡು ಹೋಗೋಣ ಅನ್ನೋಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ विनंतीशी ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದ. महापालिकेकडूनही 5 लाख रुपयांची आर्थिक मदत उपलब्ध करून दिली जाणार असल्याचे उपमहापौरांनी सांगितले. बैठकीला महापौर प्रीती कामकर, महापालिका आयुक्त कार्तिक एम, गणेश मंडळाचे सागर पाटील, सुनील जाधव, रमाकांत कोंडुस्कर यांच्यासह विविध विभागांचे अधिकारी आणि पदाधिकारी उपस्थित होते. विनोद कोलकार, KMM मराठी, बेळगाव.
अमरकॉन कलेक्शन में आओ, नई वैरायटी यहाँ पाओ, सबके लिए कपड़े हैं खास, अमरकॉन में खुशियाँ हैं पास, अमरकॉन। अमरकॉन कलेक्शन, खड़े बाजार, बेलगाम।